ಒಂದು ಮಾನವೀಯತೆ ಒಂದು ಗೌರವ ಇದ್ದರೆ ವಿಷ್ಣುವರ್ಧನ್ ಸೋರ್ದು ಹಂಗೆ ಮಾಡ್ತಿದ್ದಿಲ್ಲ ಯಾರೂ. ಅದು ಕದ್ದು ಮುಚ್ಚಿ ಮಾಡಬಾರ್ದಾಗಿತ್ತು, ಅದು ಮಾಡಿಬಿಟ್ಟಾರೆ. ಅದಕ್ಕೆ ಏನಂತ ನಮ್ಮ ಮೈಂಡ್ ಓಡ್ತಾ ಇಲ್ಲ ದೋಸ್ತ, ಏನು ಹೇಳ್ಬೇಕು ಇದಕ್ಕೆ? ಏನಿಲ್ಲ, ಈಗ ಅವರು ಹೈಕೋರ್ಟಲ್ಲಿ ನಮಗೆ ನಮ್ಮ ಪರ ಆಗಿದೆ ಜಮೀನು, ಹಿಂಗಾಗಿ ಅವರು ರಾತ್ರಿ ಬಂದು ಅದನ್ನು ತೆರವು ಮಾಡಿದ್ದಾರೆ ಅಂತ ಒಂದು ಸುದ್ದಿ. ಆದರೆ ಯಾರಿಗೆ ಕನ್ಫರ್ಮ್ ಇಲ್ಲ, ಅವರೇ ತೆರವು ಮಾಡಿರೋ, ಇನ್ನೊಬ್ರು ಯಾರಾದ್ರೂ ಅದನ್ನು ಏನಾದರೂ ತಗೊಂಡು ಹೋಗಿರೋ ಗೊತ್ತಿಲ್ಲ. ಆದ್ರೂ ಅವರೇ ತೆರವು ಮಾಡಿರ್ತಾರೆ. ಆದ್ರೂ ಅಗಲೊತ್ತು ಮಾಡ್ಬೋದಾಗಿತ್ತು. ಕಿತ್ಬೇಕಾಗಿತ್ತು, ತಾಕತ್ತಿದ್ರು ಅಗಲೊತ್ತು ಕಿತ್ತಿದ್ರೆ ಎಲ್ಲರಿಗೆ ಹೇಳಿಗೆ ಕಿತ್ಬೋದಾಗಿತ್ತಲ್ಲ. ನಮ್ಗೆ ಆರ್ಡರ್ ಇದೆ, ಹಿಂಗೆ ಹೈಕೋರ್ಟ್ ಆರ್ಡರ್ ಎಲ್ಲ ರಾತ್ರಿ ಕಿತ್ತದೇನಿತ್ತು ಅವಮಾನಕರವಾಗಿ, ಒಂಥರ ಅವಮಾನ ಮಾಡಿದಂಗಂದ್ರೆ ನಿಜಕ್ಕೂ ಅದು ರಾತ್ರಿ ಕಿತ್ತದ ದೊಡ್ಡದು ಒಂಥರ ಏನಾದ್ರು ಶೋಚನೀಯ ಸ್ಥಿತಿ. ಅದು ಅಗಲೊತ್ತು ಮಾಡ್ಬೇಕ್ರಿ, ಎಂತೆಂಥವು ಅಗಲೊತ್ತು ಮಾಡಲ್ಲ, ಯಾಕೆ ಮಾಡ್ಬಾರ್ದಾಗಿತ್ತು? ಇವರೆಲ್ಲ ಇಷ್ಟೊಂದು ಕಾನೂನು ಪ್ರಕಾರ ಎಲ್ಲ ಕಾನೂನು ಪ್ರಕಾರನೇ ಆದಲ್ಲಪ್ಪ ಅವ್ರದ್ದು. ಹೈಕೋರ್ಟ್ ತೀರ್ಪು ಕೊಟ್ಟದಂದ್ಮೇಲೆ ಅಗಲೊತ್ತು ಮಾಡಿದ್ರೆ ರಾತ್ರಿ ಈಗ ಅಗಲೊತ್ತು ತಗೋಬೋದಾಗಿತ್ತಲ್ಲ. ನಿಜ ದೋಸ್ತ. ಆದ್ರೂ ಈಗ ಅಭಿಮಾನಿ ಅಂತ ಆರಲ್ಲ, ಅವ್ರಿಗೆ ಒಂದು ಸಂದೇಶ ತಿಳಿಸಿ ಮಾಡ್ಬೋದಿತ್ತಲ್ಲ ಅಗಲತ್ತೆ. ಅಭಿಮಾನಿ ತಿಳಿಸಬಹುದಾಗಿತ್ತು, ಪೊಲೀಸ್ ಸೆಕ್ಯೂರಿಟಿ ತಗೊಂಡಿಗೆ ಅಗಲತ್ತೆ ಮಾಡ್ಬೋದಾಗಿತ್ತು. ಹೌದಲ್ಲ, ಈ ತರ ತೊಂದರೆ ಮಾಡ್ಬೇಕು. ಈ ತರ ರಾತ್ರಿ ಕಿತ್ತೋದಕ್ಕೆ ಬಹಳ ಎಲ್ಲರಿಗೂ ಒಂಥರ ನೋವಾಗಿದೆ. ಇಡೀ ಕರ್ನಾಟಕಕ್ಕೆ ನೋವಾಗಿದೆ. ಏನಪ್ಪ, ದೊಡ್ಡ ದುಃಖದ ಸಂಗಾತಿ, ದೊಡ್ಡ ಅವಮಾನಕರ ಸಂಗಾತಿ ಇದು. ಈ ಥರ ಮಾಡೋದು ಒಳ್ಳೇದಲ್ಲ. ಇದು ಏನಪ್ಪ, ಇದಲ್ಲ. ಇದು ಒಬ್ಬ ಮಹಾನ್ ವ್ಯಕ್ತಿಗೆ ಸಲ್ಲಬೇಕಾದ ಗೌರವ ಅಲ್ಲ. ಇದು ನಿಜಕ್ಕೂ ಅಲ್ಲ. ಇದು ತುಂಬಾ ಅನ್ಯಾಯ ಮಾಡಿದ್ರ ಬಗ್ಗೆ ಏನು ಅನ್ಯಾಯ ಮಾಡಿಲ್ಲ ಬಿಟ್ಟರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ನಮಗೆ ಜಾಗ ಬೇಕು, ಆಸ್ತಿ ನಮಗಿದು ಡಿಮ್ಯಾಂಡ್ ಆದ, ನಾವೇನಾದ್ರು ಮಾಡ್ಬೇಕು, ಇಲ್ಲಿ ಮಾಲ್ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಅವ್ರು ಓಡಾಡ್ತಾರೆ. ಅಲ್ಲಿ ವಿಷ್ಣು ಸಮಾಜ ಅವ್ರ ಅಮೌಂಟ್ ಏನಾದ್ರು ಕೇಳಿದ್ರೆ ನಾವು ಎಲ್ಲರೂ ಕೊಡ್ತೀವಲ್ಲ ಅಭಿಮಾನಿಗಳು. ಇಲ್ಲ, ಅಭಿಮಾನಿಗಳು ಕೊಡ್ತಾ ಇದ್ರು, ಕೆಲವೊಬ್ರು ಪ್ರೊಡ್ಯೂಸರ್ ಕೊಡ್ತಾ ಇದ್ರು, ಬೇರೆ ಯಾರು ಆಕ್ಟರ್ಗಳು ಎಲ್ಲರೂ ಕೊಡ್ತಾರೆ. ಎಲ್ಲರೂ ಸಪೋರ್ಟ್ ಸೌಜನ್ಯ ಇಲ್ಲಲ್ಲ ಅವ್ರಿಗೆ. ಈಗ ಅವ್ರು ರಾತ್ರಿ ಮಾಡ್ಬಿಡಮ್ಮ, ಆಮೇಲೆ ಏನಾದ್ರು ಅದು ಮೈಸೂರಿಗೆ ಹೋಗ್ತಾರೆ ಎಲ್ಲ ಜನ. ಯಾರು ಹೋಗಲ್ಲ. ಮೈಸೂರಲ್ಲಿ ಆಗಂಗಾಗ್ಲಿ ಇರ್ಲಿ, ಬೆಂಗಳೂರಲ್ಲಿ ಅಲ್ಲೇ ಆಗ್ಬೇಕು ಸಮಾಜ ಎಂಬುದು ನಮ್ಮ ಒಂದು ಆಶಯ. ಅಲ್ಲೇ ಆಗ್ಬೇಕು, ಸಮಾಜದಲ್ಲಿ ತೆರವು ಮಾಡಿರ ಅಲ್ಲೇ ಆಗ್ಬೇಕಂತ ನಮ್ಮ ಒತ್ತಾಯ. ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ ಅಲ್ಲೇ ಆಗ್ಬೇಕು ಸಮಾಧಿ ಅಲ್ಲೇ, ಮತ್ತೆ ಉಲ್ಟಾ ಅಲ್ಲೇ ಆಗ್ಬೇಕು. ಇವಾಗ ಮತ್ತೆ ಮರುಸ್ಥಾಪನೆ ಆಗ್ಬೇಕು, ಅದು ಅಲ್ಲೇ ಆಗ್ಬೇಕು. ಅದೇ ಬೇಕಿದ್ರೆ ಅದು ಹೈಕೋರ್ಟ್ ತೀರ್ಪು ಕೊಡೋದಿಲ್ಲ, ಅವ್ರ ಜೊತೆ ಮಾತಾಡ್ಬೇಕು ನಾವೆಲ್ಲರೂ. ಎಲ್ಲರ ಅಭಿಮಾನಿಗಳು ಅಲ್ಲೆಲ್ಲ ಮಾತಾಡ್ತಾರೆ ಮುಂದೆ. ಏನಪ್ಪ, ಈಗ ನಮ್ಮ ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷರು ಅಲ್ಲೆಲ್ಲ ಮಾತಾಡ್ತಾರೆ, ಎಲ್ಲ ಪದಾಧಿಕಾರಿಗಳು ಮಾತಾಡ್ತಾರೆ. ಅವರೆಲ್ಲ ಮಾತಾಡಿ ಸೆಟಲ್ಮೆಂಟ್ ಮಾಡಿದ್ರೆ ಎಲ್ಲರೂ ನಾವು ಒಂದು ವೇಳೆ ದುಡ್ಡು ಹಾಕು ಸಹಾಯ, ಧನ ಸಹಾಯ ಮಾಡು ಅಂತಂದ್ರೆ ನಮಗೊಂದು ಗೌರವಪೂರ್ವಕವಾಗಿ ನಮ್ಗೆ ಎಷ್ಟಾಗ್ತದೆ ಕೈಲಾಸ ಸಹಾಯ ಮಾಡೋಣ ನಾವು. ಅದೊಂದು ಸಮಾಧಿ ಮಾಡಕ್ ಮಾಡೋಣ. ಸ್ಮಾರಕ ಆಗಲಿ, ಸಮಾಜ ಆಗಲಿ, ಲೈಟ್ ಇಲ್ಲ ಅಂದ್ರೆ ಸಣ್ಣ ಸಮಾಧಿ ಆದ್ರೆ ಆಗ್ಲಿ, ನಾವು ಅಲ್ಲೇ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಹೋಗಿ ನಾವು ಕೈ ಮುಗಿ ಬರ್ತೀವಿ. ನಿಜಕ್ಕೂ ದೋಸ್ತ, ಇಲ್ಲೇ ಈಗ ಒಂದು ನಮ್ಮ ಧರ್ಮದ ಪ್ರಕಾರ ಒಂದು ಆತ್ಮನ ನೀವು ಎಲ್ಲಿ ಈಗ ಒಂದು ಶವನ ಎಲ್ಲಿ ಓದ್ತೀರಾ ಅಥವಾ ಎಲ್ಲಿ ಅದನ್ನ ಏನಪ್ಪ ಸುಡ್ತೀರಾ, ಅಲ್ಲೇ ಇರ್ತದ ಆತ್ಮ ಅಂತ ಒಂದು ಪ್ರತೀತಿ ಅದ, ಒಂದು ನಂಬಿಕೆ. ಅಲ್ಲಿಂದ ಕಿತ್ಕೊಂಡು ಹೆಂಗ್ ಹೋಗ್ತೀರಿ? ಕಿತ್ಕೊಂಡು ಹೋಗೋದೇ ಆಟ ದೋಸ್ತ, ಇಲ್ಲಿಂದ ಅಲ್ಲಿಂದ ಹೋಗ್ತಿ, ಹೆಂಗೆ ಅದು ಬೇಕಲ್ಲ ಅಂದು. ಆಯ್ತಪ್ಪ, ಇವ್ರು ಮಾಡ್ಬೇಕಾದ್ರೆ ಮೊದಲು ಸರ್ಕಾರದವ್ರು ತಪ್ಪು ಯಾರು ತಪ್ಪು ಗೊತ್ತಿಲ್ಲ ನಮ್ಗೆ. 2009ರಲ್ಲಿ ವಿಷ್ಣು ಸರ್ ಸತ್ತಾಗ ಸರ್ಕಾರದವ್ರು ತಪ್ಪದು, ಏನು ಅಂಬರೀಷ್ ಅವ್ರ ತಪ್ಪದು, ಜಾಗದವ್ರು ತಪ್ಪದು ಕೊಟ್ಟದ್ದು. ಅವಾಗ ಕೊಟ್ಟು ಈಗ ಒಲ್ಲೆ ಅಂತಾರೋ, ಬೇಡ ನಾವು ಕೊಡಲ್ಲ ಅಂತಾರೋ ಗೊತ್ತಿಲ್ಲ. ಅದು ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ. ಆದ್ರೇನು ಈ ಥರ ಮಾಡಿದ ಮಾತ್ರ ದುಃಖ ಸಂಗಾತಿ. ಇದು ಎಲ್ಲರೂ ಖಂಡನೆ, ಅದು ಎಲ್ಲರೂ ಖಂಡನೆ ಮಾಡ್ಬೇಕು ಇದ್ರನ್ನ. ಅಲ್ಲ ಗುರು, ಇವರೆಲ್ಲ ಉಳ್ಕದ್ರ ಸುದೀಪ್ ಸರ್ ಬಿಟ್ರೆ ಉಳ್ಕದ್ರೆ ಯಾರು ಜನ ಇರ್ತಲ್ಲ ಕಂಟೆಂಟ್. ಅದು ಏನೋ ಅವರ ವೈಯಕ್ತಿಕ ವಿಚಾರ. ಈಗ ಸುದೀಪ್ ಸರ್ಗೂ ವಿಷ್ಣು ಸರ್ನಾಗೆ ಎಲ್ಲರಿಗೂ ಆದ, ಎಲ್ಲರೂ ಯಾವ್ಯಾವ ರೂಪದಲ್ಲಿ ಬೆಂಬಲ ಕೊಡ್ತಾರ, ಕೊಡಗಲ್ಲ ಅಂತೆಲ್ಲ. ಬಟ್ ಚಿತ್ರರಂಗ ಯಾಕೋ ಇದ್ರಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಯದ, ಸರ್ಕಾರ ನಿರ್ಲಕ್ಷ್ಯನೂ ಆದಿದ್ರಾಗ ಹೇಳ್ಬೋದು. ಮೊದಲಿಂದ ಇವತ್ತಿನೆಲ್ಲ ಸಮಸ್ಯೆ 2009ರಿಂದ ಏನ್ ಮಾಡಿದ್ರಪ್ಪ ಇವರು. ಅದು ನೋಡಿದ್ರೆ ಇದು ಸರ್ ಒಬ್ಬ ಹಿರಿಯ ನಟ. ಹೌದು, ಪ್ರತಿಯೊಬ್ರು ಧ್ವನಿ ಎತ್ತಲೇಬೇಕು. ಹೌದು, ಎತ್ತಲೇಬೇಕು. ಕರ್ನಾಟಕ 6 ಕೋಟಿ ಕನ್ನಡಿಗರ ಆಸ್ತಿ ಇದೆ ಅಂತ ಮಾತಾಡೋಣ. ಹೌದು, ಅದ್ರ ಪ್ರಕಾರ ನಿಜವಾಗ್ಲೂ ಎಲ್ಲರೂ ಹೋರಾಡಬೇಕು, ಯಶಸ್ವಿಗೊಳಿಸ್ಬೇಕು, ಮಾಡ್ಬೇಕು. ಅದು ಮಾಡಲ್ಲ ಅಂದ್ರೆ ನಾವು ಒಂಥರ ಏಡಿಗಳು. ಏನಾದ್ರೂ ನಾವ್ ಏನ್ ಕಿರಿಕಿರಿ ಮಾಡೋದು ಬೇರೆ ಯಾರಿಗೆ. ನಮ್ಮದೇನಾದ ಸರ್ಕಾರಕ್ಕೆ ನಾವು ಮತ್ತೆ ಒಂದು ಹೋರಾಟ ಮಾಡು, ಇಲ್ಲ ಒತ್ತಾಯ ಮಾಡಿ ಮನವಿ ಪತ್ರ ಕೊಡೋದು, ಏನಪ್ಪ ಸರ್ಕಾರಕ್ಕೆ ತಿಳಿಸೋದು, ಇವೆಲ್ಲ ಸಂಘಟನೆಗಳು ಕರೆಕ್ಟಾಗಿ ಇಟ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ಲವ್ರು. ಇಲ್ಲಿ ಈಗ ಬೆಂಗಳೂರಲ್ಲೆಲ್ಲ ಅದು ನಡೀತದೆ. ಈಗ ವಿಷ್ಣು ಸರ್ ಒಂದು ಅಭಿಮಾನಿ ಬಳಗ ಜಾಸ್ತಿ ಇದೆ, ವಿಷ್ಣು ಸೇನಾ ಸಮಿತಿನೇ ಇದೆ. ಹೀಗಾಗಿ ಅವರೆಲ್ಲ ಮಾಡ್ತಾರೆ. ಅದಕ್ಕೆ ನಾವು ಬೆಂಬಲ ಕೊಡ್ಬೇಕು. ನಾವು ಯಾವುದೇ ಕಾರಣಕ್ಕೆ ಇದೇ ಸರಿಬಾರ್ದು, ಯಾವುದೇ ಕಾರಣಕ್ಕೂ ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ಇದೇ ಸರಿಬಾರ್ದು. ಏನಾದ್ರು ಅವ್ರು ಏನು ಕೇಳ್ತಾರೆ ಬೆಂಬಲ ಕೊಡು. ಹೋರಾಟಕ್ಕಂದ್ರೆ ಹೋರಾಟ, ಏನಪ್ಪ ಅರ್ಜಿ ಕೊಡೋದು, ಏನಾದರೂ ಮನವಿ ಸಲ್ಲಿಸೋದು, ಏನಾದ್ರು ದುಡ್ಡಿನ ಸಹಾಯ, ಹಣಕಾಸಿನ ಸಹಾಯ ಬೇಕು ಅಂದ್ರೆ ಅದಕ್ಕೂ ಮಾಡೋದು. ಈಗ ಅವರು ಯಾರೋ ಈಗ ಜಾಗದವ್ರು ಬಂದು ನಮ್ಮದು ಅಂತ ಮಾಡ್ಯಾರ. ಆ ಜಾಗದವ್ರ ಜೊತೆ ನಾವು ಒಪ್ಪಂದ ಮಾಡ್ಕೋಬೋದಲ್ಲ.
ಖರೀದಿ ಮಾಡ್ಕೋಬೋದಲ್ಲ ಅದನ್ನ. ನಾವು ಖರೀದಿ ಮಾಡ್ಕೊಂಡು ಅಭಿಮಾನಿಗಳೆಲ್ಲ ಸೇರ್ಕೊಂಡು ಮಾಡ್ಕೊಂಡು ಆಮೇಲೆ ಅದನ್ನ ಕಟ್ಬೋದಲ್ಲ ನಾವಲ್ಲಿ. ಎಷ್ಟೇ ಕೊಡ್ಲಿ ಅವರು, ಈಗ 10 ಗುಂಟೆನೋ ಕೊಡ್ಲಿ, ಎಷ್ಟೇ ಕೊಡ್ಲಿ, ಅಲ್ಲೇ ಒಂದು ಮೂರ್ತಿ ಏನೋ ಶವ ಏನು ಇದಾಗ್ಯದ ಅಲ್ಲಿ ದಫನ್ ಆಗ್ಯದ, ಅಲ್ಲೇ ಇರ್ಬೇಕು. ಬೇರೆ ಕಡೆ ಹೋದ್ರೆ ಅಷ್ಟೊಂದು ಅದು ಸೂಕ್ತ ಅಲ್ಲ. ಅದು ಮಾಡ್ಕೋಬಹುದು, ಪ್ರತಿಯೊಂದು ಊರಾಗ ಮಾಡ್ಬೋದು, ಪ್ರತಿಯೊಂದು ಜಿಲ್ಲೆದಾಗ ತಾಲೂಕದಾಗ ಎಲ್ಲ ಕಡೆ ಮಾಡ್ಬೋದು. ಆದ್ರೆ ಅದು ಅಷ್ಟೊಂದಲ್ಲ, ಮೂಲ ಮೂರ್ತಿ ಆಗಲ್ಲದು, ಮೂಲ ಒಂದು ಸಮಾಧಿ ಅಲ್ಲದು. ಇದೇ ಮೂಲ ಸಮಾಧಿ. ಇದು ಆಗ್ಬೇಕನ್ನೋದು ನಮ್ಮೆಲ್ಲರ ಒತ್ತಾಯ. ವಿಷ್ಣುವರ್ಧನ್ ಸಂಘದ, ವಿಷ್ಣುವರ್ಧನ್ ಒಂದು ಅಭಿಮಾನಿಗಳು, ನಮ್ಮಂತ ಕೋಟ್ಯಾಂತರ ಜನರ, ಇವ್ರು ಎಲ್ಲರ ಒತ್ತಾಯ ಇದೆ. ಒಟ್ಟಿನಲ್ಲಿ ಸಮಾಧಿನ ಆ ಥರ ತೆರವು ಮಾಡಿರೋದು ತಪ್ಪು. ತೆರವು ಮಾಡ್ಬೇಕಾದ್ರೆ ಅಭಿಮಾನಿಗಳಿಗೆ ತಿಳಿಸೋದು ಬೇಡ, ಅಟ್ಲೀಸ್ಟ್ ಸಂಬಂಧಪಟ್ಟವರಿಗೆ ಅದು ಆಗ್ಲತ್ತಾದ್ರೂ ಮಾಡಿ ಸೆಕ್ಯೂರಿಟಿ, ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಹೈಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ನ ಯಾರು ತಿರಸ್ಕಾರ ಮಾಡಕ್ ಸಾಧ್ಯನೇ ಇಲ್ಲ, ಗೌರವಿಸಲೇಬೇಕು, ಕಡ್ಡಾಯ ಅದು. ಆದರೆ ಒಂದು ಮಾನವೀಯ ದೃಷ್ಟಿಯಿಂದ ಅಗಲತ್ತಾದ್ರೂ ತೆಗಿಬೋದು, ಇಲ್ಲಾಂದ್ರೆ ಹೇಳಿ ತೆಗಿಬೋದು. ಹೇಳಿ ತೆಗೆದ್ರೆ ಯಾರಾದರೂ ಹೋಗಿ ಅದನ್ನ ರಾಜಿ ಮಾಡಿಸಿ ಅಲ್ಲೇ ಉಳಂಗ್ ಮಾಡ್ತಿದ್ರಲ್ಲ ಸಮಾಧಿನ, ಅಲ್ಲೇ ಉಳಂಗ್ ಮಾಡಿ ನಿಮಗೆ ಪರಿಹಾರ ಕೊಡ್ತಿರಲ್ಲಪ್ಪ ಯಾರು ಜಾಗದವರಿಗೆ. ಹೋಗಿ ಏಕಾಏಕಿ ರಾತ್ರಿ ಕಿಸ್ತದ ಏನಿತ್ತು, ಏನಿದು ತಪ್ಪಲ್ವಾ? ಇದೇ ದೊಡ್ಡ ಅನ್ಯಾಯ. ವಿಷ್ಣು ಸರ್ ಜೀವನ ಪೂರ್ತಿ ಇದೇ ಆಗೋಯ್ತಲ್ಲ, ಬದುಕಿದ್ದಾಗಲೂ ಇದೇ ಕಷ್ಟ, ಸತ್ತಾಗಲೂ ಇದೇ ಕಷ್ಟ. ಇಡೀ ಕರ್ನಾಟಕ ಒಂದು ಹೋಗೈತೆ, ಆದ್ರೂ ಇದುವರೆಗೂ ಕಿದ್ದಾರ ಅಂತ ಗೊತ್ತಾಗ್ತಿಲ್ಲ. ಅಷ್ಟೊಂದು ಕದ್ದು ಮಾಡಿದ್ದಾರೆ. ಅದು ತೆರವು ಮಾಡಿದವರು ಅವರೇ ಆಗಿರ್ತಾರೆ, ಮೋಸ್ಟ್ಲಿ ಏನಿಲ್ಲ ಅವರೇ ಆಗಿರ್ತಾರೆ, ಅವರೇ ಮಾಡಿರ್ತಾರೆ. ಅವ್ರಿಗೆ ಇಲ್ಲ ಅವರೇ ಮಾಡಿರ್ತಾರೆ. ಈಗ ಅವ್ರದ್ದೇನು ಅಗಲತ್ತು ಮಾಡಿದ್ರೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೂ ನೈಟ್ ಮಾಡಿಸಿರ್ಬೋದು ರಾತ್ರಿಯಲ್ಲಿ. ಆದ್ರೆ ರಾತ್ರಿಯಲ್ಲಿ ಮಾಡಿಸೋದು ಸೂಕ್ತ ಅಲ್ಲ. ಸೆಕ್ಯೂರಿಟಿ ತಗೊಂಡು ಆರ್ಡರ್ ಇದ್ದ ಮೇಲೆ ಅಗಲತ್ತು ಮಾಡಿಸ್ಬೇಕಾಗಿತ್ತು. ಇಲ್ಲಾಂದ್ರೆ ರಾಜಿಗೆ ಏನೋ ಹೇಳ್ಬೋದಾಗಿತ್ತು, ಹಿಂಗೆ ನಾವು ಹಿಂಗೆ ತೆಗೆದು ತೆರವು ಮಾಡ್ತೀವಿ, ನೀವೇನಾದ್ರು ಬರ್ತೀರಾ ರಾಜ್ಯ ಸಂಧಾನಕ್ಕೆ, ನಮ್ಗೇನಾದ್ರು ಪರಿಹಾರ ಕೊಡ್ತೀರಾ ಅಂತ ಕೇಳ್ಬೋದಾಗಿತ್ತಲ್ಲ. ಅದು ಬಿಟ್ಬಿಟ್ಟು ಏಕಾಏಕಿ ರಾತ್ರಿ ಕಿತ್ಬಿಟ್ರೆ ಹೆಂಗೆ? ಅದು ಎಲ್ಲ ಹೇಳಿದ್ದಾನ ಗುರು, ಹೇಳಿದ್ದಾನಲ್ಲ, ದೊಡ್ಡ ಭಯೋತ್ಪಾದನೆ ಅದು, ದೊಡ್ಡ ಒಂಥರ ನೀಚ ಕೆಲಸ ಅದು, ದೇಶ ದ್ರೋಹದ ಕೆಲಸ ಇದ್ದಂಗೆ ಅದು. ವಿಷ್ಣು ಸಾರಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ದ್ರೋಹ ಅದು, ದೊಡ್ಡ ಅನ್ಯಾಯ. ಇದು ದೊಡ್ಡ ಅನ್ಯಾಯ. ಇದನ್ನೆಲ್ಲರೂ ಖಂಡಿಸ್ಬೇಕು, ನಾವು ಖಂಡಿಸ್ಬೇಕು. ಏನಪ್ಪ ಈ ವಿಷಯದಲ್ಲಿ ಒಗ್ಗಟ್ಟಾಗಿರ್ಬೇಕು. ಅಲ್ಲಿ ಏನು ಇವಾಗ ವಿಷ್ಣು ಸರ್ ಸಂಘಟನೆಗಳಿಂದ ಏನು ಕರೆ ಬರ್ತದೆ ಅದನ್ನ ನೋಡ್ಕೊಂಡು ನಾವು ಮುನ್ನಡಿಬೇಕು. ಈಗ ಅವ್ರೇನಾದ್ರೂ ಹೋರಾಟ ಕರೆ ಕೊಟ್ರೆ ನೀವೆಲ್ಲ ಭಾಗವಹಿಸ್ಬೇಕು. ಏನಪ್ಪ ಅದೇನಾದ್ರೂ ದುಡ್ಡು ಏನಾದ್ರು ಸಹಾಯ ಕೇಳಿದ್ರೆ ಅದಕ್ಕೂ ಮಾಡ್ಬೇಕು. ಮನವಿ ಪತ್ರ ಸಲ್ಲಿಸಂಗಿದ್ರೆ ನೀವು ಸಲ್ಲಿಸಬಹುದು. ಇನ್ನು ಎಷ್ಟು ದಿನ ಆಗ್ಬೋದು? ಈಗ ತಹಸೀಲ್ದಾರಿ ಸಲ್ಲಿಸಬಹುದು ನೀವು, ಮನವಿ DC ಅವ್ರಿಗೆ ಸಲ್ಲಿಸಬಹುದು, ಮುಖ್ಯಮಂತ್ರಿ ಸಲ್ಲಿಸಬಹುದು, ಎಲ್ಲಿಗಾದ್ರೂ ಸಲ್ಲಿಸಬಹುದು ನೀವು. ಮತ್ತೆ ಒಂದ್ಸಲ ಅಲ್ಲೇ ಮತ್ತೆ ಪುನರ್ ನಿರ್ಮಾಣ ಮಾಡಿ, ಸಮಾಧಿನ ಪುನರ್ ನಿರ್ಮಾಣ ಮಾಡಿ ವಿಷ್ಣು ಸರ್ದು ಅಂತ ನೀವು ಕೇಳ್ಕೋಬಹುದು. ಎಲ್ಲ ಅಭಿಮಾನಿಗಳು ಕರ್ನಾಟಕ ಎಲ್ಲ ಅವಕಾಶ ಅದ. ಅವರು ಕೂಡ ರಾಜಿ ಆಗ್ಬೋದು ನಾಳೆ. ಯಾರು ಈ ಜಾಗದವರು ಏನಪ್ಪ ಇಷ್ಟೆಲ್ಲ ಇದೆ, ಏನ ನಮ್ದು ಪರಿಹಾರ ಇಷ್ಟು ಕೊಟ್ಬಿಡ್ರಿ, ಇಷ್ಟ ಆಗುತ್ತೆ ಅಂತಂದ್ರೆ ಅದು ಮಾತಾಡ್ಕೊಂಡು ಬಗೆಹರಿಸ್ಕೋಬಹುದು. ಅದು ಬಿಟ್ಟು ಈಗ ಬೇರೆ ಕಡೆ ಹೋದ್ರೆ ಅದು ಒಂಥರ ಆತ್ಮ ಒಪ್ಪಲ್ಲ, ನಮ್ಮ ಮನಸ್ಸು ಒಪ್ಪಲ್ಲ, ನಮ್ಮ ಮನಸ್ಸು ಒಪ್ಪಲ್ಲ. ಅದು ಬಹಳ ನಮಗೆ ದೊಡ್ಡ ನೋವು, ಒಂದು ಯಾತನೆ ಇದು ಇರೋದು ಸಮಸ್ಯೆ. ನಿಮ್ಗೆ ಹೆಂಗ್ ಅನ್ಸುತ್ತಪ್ಪ ಅದು? ದುಃಖದ ನಿಮ್ಗೆ ಏನ್ ಅನ್ಸುತ್ತಪ್ಪ? ಇದು ನಮ್ಗೆ ಯಾವುದು ಡಾಕ್ಟರ್ ವಿಷ್ಣುವರ್ಧನ್ ಅಂತಂದ್ರೆ ಏನ್ ಅನ್ಕೊಂಡಿದ್ರಿ ನೀವೆಲ್ಲ? ಜೈ ವಿಷ್ಣು ದಾದಾ, ಜೈ ವಿಷ್ಣು ದಾದಾ, ಜೈ ವಿಷ್ಣುವರ್ಧನ್ ಸರ್ಗೆ, ಜೈ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ, ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ, ಜೈ ವಿಷ್ಣು ದಾದಾ, 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 ಜೈ ವಿಷ್ಣು ದಾದಾ.